ನಾನು ನಿಲ್ಲಬೇಕೋ ಬಿಡಬೇಕೋ ಅನ್ನೋದನ್ನು ಪಾರ್ಟಿ ತೀರ್ಮಾನ ಮಾಡಬೇಕು. ಯಾರೇ ನಿಂತರೂ ಗೆಲ್ಲಿಸೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ನನ್ನ ಪ್ರಯತ್ನ, ಅದು ಮಾಡ್ತೀನಿ. ನಾನು ಹೇಳಿದ್ದೀನಿಲ್ಲ, ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತೇಳಿ. ಒಂದು ಸೋಷಿಯಲ್ ಮೀಡಿಯಾ ಪರ ವಿರೋಧ ಎಲ್ಲವೂ ಚರ್ಚೆ ಬರ್ತಿರ್ತವೆ. ನಾನು ಅದನ್ನು ನೆಗ್ಲೆಕ್ಟು ಮಾಡೋದಿಲ್ಲ, ನಾನು ಅದ್ರ ಬಗ್ಗೆ ಕಾಮೆಂಟ್ಸು ಮಾಡೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪರನೂ ಬರ್ತಾ ಇರ್ತವೆ, ವಿರುದ್ಧನೂ ಬರ್ತಿರುತ್ತೆ. ಅಲ್ಲ, ಪರನೂ ಬರ್ತಿರುತ್ತೆ, ವಿರೋಧ ಬರ್ತಿರುತ್ತೆ. ಉಡುಪಿ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಪರವಾದ ಅಲೆ ಇದೆ. ನಾವು ಭಾರತೀಯ ಜನತಾ ಪಾರ್ಟಿ 28ಕ್ಕೆ 28 ಗೆಲ್ಲಬೇಕು ಅನ್ನೋ ಸಂಕಲ್ಪ ತೊಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ನಾನೆಲ್ಲೂ ಆಕಾಂಕ್ಷಿ ಅಂತಲೇ ಹೇಳದೇ ಇರೋದ್ರಿಂದ ನಾನು ಯಾಕೆ ನನ್ನ ಕಡೆಗೆ ಅವ್ರಿಗೆ ಜನರಲ್ಲಾಗಿ ಹೇಳಿರೋ ಮಾತನ್ನ ನನ್ನ ಕಡೆಗೆ ಹೇಳ್ಕೊಳ್ಳಿ. ನಾನು ಹೇಳ್ಬಿಟ್ಟಿದ್ದೀನಲ್ಲ. ಗಾದೆ ಮಾತಿರೋದು ಹೇಳಿ, ಪ್ರೊವರ್ಬ್ ಏನು ಹೇಳಿ, ಪಾಸ್ ಈಸ್ ಆಲ್ವೇಸ್ ರೈಟ್. ನೀವು ಬಾಸ್ಗೆ ಏನಾದರೂ ವ್ಯತಿರಿಕ್ತವಾಗಿ ಮಾತಾಡೋಕ್ಕೆ ಸಾಧ್ಯ ಇದೆಯಾ? ಈಸ್ ಆಲ್ವೇಸ್ ರೈಟ್. ಮತ್ತು ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯ, ಜನಾದೇಶ ಯಾವುದೇ ಚುನಾವಣೆಯ ಗೆಲುವಿಗೆ ಮುಖ್ಯ ಆಗುತ್ತೆ. ನೀವು 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 ನನ್ನ ನಿಲುವೇನು ಅಂದ್ರೆ ಏನು ಕೇಳಿ, ನಾನೇನು ಹೇಳಿ ನೋಡಿ. ಒಂದೇನಂದರೆ ಕಾರ್ಯಕರ್ತರಿಗೆ ಹೇಳೋದಕ್ಕೆ ವೇದಿಕೆಗಳಿದ್ದಾವೆ. ನಮ್ಮ ಪಕ್ಷವೇ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ನಮೋ ಆ್ಯಪ್ ಮೂಲಕ ಜನಮನ್ ಸರ್ವೆ ಅನ್ನುವಂಥ ಒಪಿನಿಯನ್ನು ಕೂಡ ಕೊಡೋಕ್ಕೆ ಅವಕಾಶ ಇದೆ. ಯಾವುದೇ ಕಾರ್ಯಕರ್ತ ನಮೋ ಆ್ಯಪ್ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರೇಟಿಂಗು ಕೊಡ್ಬೋದು, ಸಂಸದರ ಬಗ್ಗೆನೂ ರೇಟಿಂಗ್ ಕೊಡ್ಬೋದು, ಮತ್ತು ಮೋಸ್ಟ್ ಪಾಪ್ಯುಲರ್ ಅಂತ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಒಪಿನಿಯನ್ನು ಕೂಡ ಕೊಡೋಕ್ಕೆ ಅವಕಾಶ ಇದೆ. ಮುಕ್ತವಾಗಿ ಒಪಿನಿಯನ್ ಕೊಡೋಕ್ಕೆ ಪಾರ್ಟಿಯೇ ಅವಕಾಶ ಕೊಟ್ಟಿರಬೇಕಾದ್ರೆ ತಮ್ಮ ಭಾವನೆಯನ್ನು ನಿಮಗೆ ಪ್ರಾಮಾಣಿಕ ಕಳಕಳಿ ಇದ್ದರೆ ತಮ್ಮ ಭಾವನೆಯನ್ನು ನಮೋ ಆ್ಯಪ್ ಮೂಲಕ ವ್ಯಕ್ತಪಡಿಸಿ. ಪಕ್ಷವೇ ಓಪನ್ನು ಅವಕಾಶವನ್ನು ಕೊಟ್ಟಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ನನಗೆ ವಿಶ್ವಾಸ ಏನು ಅಂದರೆ, ನಮ್ಮ ಪಕ್ಷದ ಕಾರ್ಯಕರ್ತರು ತಮ್ಮ ಅಭಿಪ್ರಾಯ ಹೇಳಬೇಕು ಅಂದರೆ ನಮೋ ಆ್ಯಪ್ ಮೂಲಕನೇ ಹೇಳ್ತಾರೆ. ಅದು ನಾನು ಹೇಳಕ್ಕೆ ಬರಲ್ಲ. ನನ್ನ ಹತ್ರ ಇದೇ ಒಪಿನಿಯನ್ನು, ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀನಿ, ನಾನು ನಿಮಗೆ ಹೇಳಕ್ಕೆ ಬರಲ್ಲ, ಹೇಳಕ್ಕೆ ಬರಲ್ಲ. 1-to-1 ಸರ್ವೆ ಆಗಿರೋದ್ರಿಂದ ಅದು ಈಗ ಹೇಳಿದ್ರೆ ತಪ್ಪಾಗುತ್ತೆ. ಇನ್ನೊಂದು ಮಾತು, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ. ಚಕ್ರವರ್ತಿ ಸೂಲಿಬೆಲೆಯವರ ಕಾರ್ಯಕ್ರಮವನ್ನು ಇದು 2ನೇ ಬಾರಿ ನಿಲ್ಲಿಸೋ ಪ್ರಯತ್ನ ಮಾಡಿದರು. ಹೈಕೋರ್ಟ್ ತಪರಾಕಿ ಕೊಟ್ಟಿದೆ. ಚಕ್ರವರ್ತಿ ಸೂಲಿಬೆಲೆ ಭಯೋತ್ಪಾದಕರಲ್ಲ, ಜಾಕೀರ್ ನಾಯಕೂ ಅಲ್ಲ, ಅವರು ದೇಶಭಕ್ತರು. ಅವರ ಸಭೆಯನ್ನು ನಿಯಂತ್ರಿಸ್ತಾರೆ ಅಂದರೆ ಇವರಿಗೆ ದೇಶಭಕ್ತರ ಬಗ್ಗೆ ಭಯ ಎಷ್ಟಿದೆ ಅಂತ ಅರ್ಥ ಆಗುತ್ತೆ. ದೇಶದ್ರೋಹಿಗಳನ್ನು ಹಿಂದ್ಗಡೆ ಬಿಟ್ಕೊಳ್ತಾರೆ. ದೇಶಭಕ್ತರ ಬಗ್ಗೆ ಭಯಗೊಂಡು ಅವರು ಸಭೆ ನಡೆಯೋದನ್ನು ವಿರೋಧಿಸ್ತಾರೆ. ಈ ಹೈಕೋರ್ಟು ಚೀಮಾರಿ ಹಾಕಿದ ನಂತರವಾದರೂ ಕೂಡ ನೀವು ಬುದ್ಧಿ ಬರದೇ ಇದ್ದರೆ ಜನರೇ ನಿಮಗೆ ಬುದ್ಧಿ ಕಲಿಸೋ ಕೆಲಸ ಮಾಡ್ತಾರೆ.